ಏನು ಗುರು, ಬ್ಯಾಕ್ ಟು ಬ್ಯಾಕು ಯಪ್ಪ, ಇಂಥ ಥ್ರಿಲ್ಲರ್ಸ್ ಮ್ಯಾಚ್ಗಳು. ಲಾಸ್ಟ್ ಮ್ಯಾಚ್ ಟಿ ಟ್ವೆಂಟಿ ಮ್ಯಾಚು ಅದೇ ಥರ ಆಯಿತು. ಈಗ ಓ ಡಿ ಐ ಫಸ್ಟ್ ಮ್ಯಾಚೇ ಈ ಥರ ಥ್ರಿಲ್ಲರ್ಸಾ? ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ಗೆ ಮಾತಾಡ್ತಿರೋದು. ಏನಿತ್ತು ಗುರು ಮ್ಯಾಚು, ಸೈಕ್ ಆಗಿತ್ತು ಮಾತ್ರ. ಅದಕ್ಕೆ ಎಲ್ಲರೂ ಲಾಂಗ್ ಆಫ್ ಫಾರ್ಮ್ಯಾಟ್ನ ಇಷ್ಟಪಡೋದು. ನಿಮಗೆ ಟೆಸ್ಟ್ ಮ್ಯಾಚು ಇಲ್ಲ ODI ಈ ಥರ ಥ್ರಿಲ್ಲರ್ಸ್ಗಳು ಸಿಕ್ಕೇ ಸಿಗುತ್ತೆ ಅಂತ. ಒಂದೊಂದು ರನ್ಗೂ ಒಳ್ಳೆ ಹೆಂಗಿರುತ್ತೆ ಅಂದರೆ ಎರಡು ಟೀಮಿಂದನೂ ಯಾರೂ ಸೋಲು ಒಪ್ಕೊತ ಇಲ್ಲ. ಸಗದ ಆಡಿದ್ರು ಎರಡು ಟೀಮು. ನಿಮಗೆ ಪಿಚ್ಚು ಸ್ವಲ್ಪ ಕಷ್ಟನೇ ಇತ್ತು. ಬನ್ನಿ ಡೀಟೇಲ್ ಆಗಿ ಮ್ಯಾಚ್ನ ಡಿಸ್ಕಸ್ ಮಾಡೋಣ. ಮ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ಚಾನಲ್ಸಲ್ಲಿ ಕ್ರಿಕೆಟ್ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಗ್ತಾ ಇದ್ರೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈಗ ಬನ್ನಿ ಒಂದೇ ರೀತಿ ವೀಡಿಯೋಗೆ ಜಂಪ್ ಮಾಡೋಣ. ಕ್ರೇಜಿ ಮ್ಯಾಚ್ ಗುರು, ಕ್ರೇಜಿ ಮ್ಯಾಚು. ಚಿಂದಿ ಇತ್ತು ಮ್ಯಾಚು. ಆ್ಯಸ್ ಯೂಶುವಲ್ ನಿಮ್ಗೆ ಹೇಳಿದ್ದೆ, ಸಬ್ ಕಾಂಟಿನೆಂಟ್ ರೀಜನಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಬಾಲಿಂಗ್ ಮಾಡ್ಕೊತಾರೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಇವತ್ತು ಫಸ್ಟ್ ಬ್ಯಾಟಿಂಗ್ ತೊಗೊಂಡಿದ್ದಾರೆ. ಪಿಚ್ನ ಚೆನ್ನಾಗಿ ರೀಡ್ ಮಾಡಿದ್ರು ಅಂದ್ಕೊತೀನಿ ಶ್ರೀಲಂಕಾದವರು. ಒಳ್ಳೆ ಕಿರಿಕ್ ಪಿಚ್ಚು ಇದೊಂಥರ. ಏನು ಗುರು, ಸ್ಪಿನ್ನರ್ಸಿಗೆ ಟರ್ನ್ ಇದ್ದಿದ್ದು ಬಾಲು, ಯಪ್ಪ ಬಿದ್ದಲ್ಲೇ ಟರ್ನ್ ಆಗ್ತಾಯಿತ್ತು ಸೈಕಾಗಿ. ಸೊ ಅದೇ ಥರ ನಿಮಗೆ ಟಾಸು ಶ್ರೀಲಂಕಾದವ್ರು ವಿನ್ ಆಗ್ತಾರೆ. ಟಾಸ್ ವಿನ್ ಆಗ್ಬಿಟ್ಟು ಅವರು ಫಸ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಶ್ರೀಲಂಕಾ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ ಹೊಡೆದಿದ್ದು 230 ಹೊಡೆಯೋಕ್ಕೆ ಮೂಲ ಕಾರಣ ಅವ್ರು ಟಾಪ್ ಆರ್ಡರ್ ಅಂತೂ ಅಲ್ವೇ ಅಲ್ಲ. ಟಾಪ್ ಆರ್ಡರಲ್ಲಿ ನಿಶಾಂಕ್ ಅವರು ಚೆನ್ನಾಗಿ ಆಡಿದ್ರು. ಅವರು ಒಂದು 50 ರನ್ಸ್ ಹೊಡೆದ್ರು. ಅದಾದಮೇಲೆ ಲೋ ಡೌನ್ ದ ಆರ್ಡರು ವೆಲ್ಲಲಾಗೆ ಏನು ಗುರು ಆಡಿದ್ದು, ಕ್ರೇಜಿ ಆಡ್ದ ಗುರು. ಇನ್ನು ಯಂಗ್ಸ್ಟರು ಅವಯ್ಯ ಮಸ್ತಾಗಿ ಆಡ್ದ ಮಾತ್ರ. ಲಾಸ್ಟಲ್ಲಿ ಹೆಂಗಿತ್ತು ಅಂದರೆ ಸಿನಾರಿಯೋ 7 ಓವರ್ಸು, ಲಾಸ್ಟು 50 ಓವರ್ಸ್ ಅಲ್ಲ, 7 ಓವರ್ಸಲ್ಲಿ 55 ರನ್ ಹೊಡಿತಾರೆ ಶ್ರೀಲಂಕಾದವರು. 175 ಇದ್ದಿದ್ದು ಶ್ರೀಲಂಕಾ 43ನೇ ಓವರಲ್ಲಿ 50 ಓವರ್ ಅಷ್ಟೊತ್ಕಲ್ಲ 230 ರನ್ ಹೊಡಿತಾರೆ, 55 ರನ್ ಹೊಡಿತಾರೆ. ಅದಕ್ಕೆ ಮೂಲ ಕಾರಣನೇ ವೆಲ್ಲಲ್ಗೆ ಸೈಕಾಗಿ ಆಡಿದ್ರು. ಅವರೊಂದು 65 ಬಾಲ್ 67 ರನ್ ಹೊಡೆದ್ರು, ಸೈಕಾಗಿ ಆಡಿದ್ರು. ಆಲ್ರೌಂಡರ್ ಬೇರೆ. ಆಮೇಲೆ ಬಾಲಿಂಗ್ ಬಗ್ಗೆ ಬರ್ತೀನಿ. ಫಸ್ಟು ಶ್ರೀಲಂಕಾದವ್ರು ಬ್ಯಾಟಿಂಗ್ ಡಿಸ್ಕಸ್ ಮಾಡೋಣ ಅಷ್ಟೇ. ಆಮೇಲೆ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನು ಒನಿಂದು ಹಸರಂಗ, ಧನಂಜಯ್ ಅವರೆಲ್ಲರೂ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನಿಂದ ಶ್ರೀಲಂಕಾ 230 ಹೊಡೆಯೋಕ್ಕೆ ಕಾರಣ. 230 ಹೊಡೆದ ತಕ್ಷಣ ಇನ್ನು ನಂಗೆ ಗೊತ್ತಿತ್ತು ಸ್ವಲ್ಪ ಕಷ್ಟ ಇರುತ್ತೆ ಈ ಪಿಚ್ಚು. ಯಾಕಂದರೆ ನಮ್ಮ ಸ್ಪಿನ್ನರ್ಸು ನಿಮಗೆ ಇಂಡಿಯಾ ಕಡೆ ಗೊತ್ತಲ್ಲ, ಅಕ್ಷರ್ ಪಟೇಲ್ ಯಾವ ಥರ 3 ವಿಕೆಟ್ ತೆಗೆದ್ರು, ಕುಲ್ದೀಪ್ ಯಾದವ್ 2 ವಿಕೆಟು, ಸಿರಾಜ್ 1 ವಿಕೆಟು. ಎಲ್ಲರೂ ನಮ್ಮ ಬಾಲರ್ಸ್ ಯಾರು ಕೆಡ್ದಾಗ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಲಾಸ್ಟಲ್ಲಿ ಪಾಪ ಡೆತ್ ಓವರ್ಸು ನಮ್ಮ ಕಡೆ ಹೋಗಲಿಲ್ಲ ಅಷ್ಟೇ. ಅವ್ರು ಹೇಳ್ಬೇಕಂದ್ರೆ ವೆಲ್ಲಲಾಗಿ ಅವ್ರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಇನ್ನು ಇಂಡಿಯಾದವ್ರು ಚೆನ್ನಾಗೇ ಬಾಲಿಂಗ್ ಮಾಡಿದ್ರು. ಆಮೇಲೆ ನಾವು ಫಸ್ಟು ಬ್ಯಾಟಿಂಗ್ ಆಡೋಕ್ಕೆ ಬರ್ತೀವಿ. ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡೋಕ್ಕೆ ಬಂದ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಗಿಲ್ಲು ಸೇಮು ಕ್ರೇಜಿ ಪಾರ್ಟ್ನರ್ಶಿಪ್ ಗುರು. ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ 75 ರನ್ನು. ಅದಾದಮೇಲೆ ಕೊಲ್ಯಾಪ್ಸ್ ಆಗುತ್ತೆ ಇಂಡಿಯನ್ ಬ್ಯಾಟಿಂಗ್ ಆರ್ಡರು. ಯಾರೂ ಊಹೆ ಮಾಡಿರೋಕ್ಕಾಗಲ್ಲ ಇಷ್ಟು ಕೊನೆವರೆಗೂ ಬರುತ್ತೆ ಮ್ಯಾಚು ಅಂತ. ಶುಭ್ಮನ್ ಗಿಲ್ ಔಟ್ ಆಗ್ತಾರೆ. ಮತ್ತು ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮನೂ ಅಷ್ಟೇ ಸ್ವೀಪ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ ಅಷ್ಟೇ. ಆಮೇಲೆ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಒಂದು ಸಣ್ಣ ಪುಟ್ಟ ಇದು ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಆಮೇಲೆ ಅವರು ವಿಕೆಟು ಸೈಕಾಗಿ ಬಾಲಿಂಗ್ ಮಾಡ್ತಾರೆ. ವೆಲ್ಲಲ್ಗೆ ಸರಂಗ ಮತ್ತು ಇನ್ನೊಬ್ಬರು ಧನಂಜಯ್. ಇವತ್ತು ಶ್ರೀಲಂಕಾ ಟಾಪ್ ಮ್ಯಾಚ್ ಆಗಿತ್ತು. ಅವ್ರ ಸ್ಪಿನ್ನಿಂಗು ಡಿಪಾರ್ಟ್ಮೆಂಟ್ ಹತ್ರ ಮಸ್ತಿತ್ತು ಇವತ್ತು. ಅದೇ ಥರ ಪಿಚ್ಚು ಅವ್ರಿಗೆ ಹೆಲ್ಪ್ ಮಾಡ್ತಾಯಿತ್ತು. ಮತ್ತು ನಿಮಗೆ ಇನ್ನೊಂದು ಪಾರ್ಟ್ನರ್ಶಿಪ್ ಬರುತ್ತೆ, ನಮ್ಮ KL ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಸೈಕಾಗಿ ಆಡಿದ್ರು. 35 ರನ್ ಹೊಡೆದ್ರು, ಆದರೂ ಕಾಂಟ್ರಿಬ್ಯೂಟರ್ ಮಸ್ತ್ ಮಾಡಿದ್ರು. ಮತ್ತು ನಮ್ಮ KL ರಾಹುಲ್ ಅಷ್ಟೇ 31 ರನ್ನು, ಅವರು ಸೈಕಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸಾರಿ ಯಾಕಂದರೆ ನಾನು ಹೇಳಿದ್ದೆ ಶಿವಮ್ ದುಬೆನ ಆಡಿಸ್ಬಾರ್ದು ಅಂತ. ಯಾಕಂದರೆ ಅವರು ODI ಫಾರ್ಮೆಟಿಗೆ ಸೆಟ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಅವರು ಆಡಿಸ್ತೀನಿ ಅಂತಲೇ ಆಡಿಸಿದ್ರು. ಆದರೆ ಸೈಕಾಗಿ ಪರ್ಫಾರ್ಮ್ ಮಾಡಿದ್ರು. ಬೌಲಿಂಗಲ್ಲೂ ಚೆನ್ನಾಗಿ ಮಾಡಿದ್ರು. ಬ್ಯಾಟಿಂಗಲ್ಲಿ 25 ರನ್ನು ಲಾಸ್ಟಲ್ಲಿ. ಅದು ಎಲ್ಲರೂ ವಿಕೆಟ್ಗಳು ಬೀಳ್ತಾಯಿದ್ರೆ ಒಂದು ಕಡೆ ನಿಂತ್ಕೊಂಡು ಸೈಕಾಗಿ ಆಡಿದ್ರು. ಡ್ರಾ ಆಗಕ್ಕೆ ಮೇನ್ ಕಾರಣನೇ ಶಿವಮ್ ದುಬೆ ಅನ್ಬೋದು. ಸೈಕಾಗಿ ಹೊಡೆದ್ರು. ಒಂದು 3 ಸಿಕ್ಸು 2 ಸಿಕ್ಸು 1 ಬೌಂಡ್ರಿ. ಲಾಸ್ಟಲ್ಲಿ ಹಸರಂಗಾಗೆ ಸೈಕಾಗಿ ಹೊಡೆದ್ರು. ಅವರಿಂದನೇ ಡ್ರಾ ಆಗಿದ್ದು ಮ್ಯಾಚ್ ಹೇಳ್ಬೇಕಂದ್ರೆ. ಇಲ್ಲಾಂದರೆ ಇಂಡಿಯಾ ಸೋಲ್ತಿತ್ತು ಈ ಮ್ಯಾಚು ಅಷ್ಟೇ. ಎಲ್ಲರೂ ಚೆನ್ನಾಗಿ ನಮ್ಮ ಲೋಡರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಆದರೆ ಲೈನ್ನ ಕ್ರಾಸ್ ಮಾಡೋಕ್ಕಾಗಲಿಲ್ಲ. ಶ್ರೀಲಂಕಾದವರು ಸಖತ್ತಾಗಿ ಬಾಲಿಂಗ್ ಮಾಡಿದ್ರು. ಹೇಳಿದ್ದೆ
ಟಾಪ್ ಗೇಮ್ ಆಡಬೇಕು ಶ್ರೀಲಂಕಾ, ಸೋಲಿಸ್ಬೇಕು, ಇಲ್ಲಾಂದರೆ ಈ ಥರ ಟೈ ಮಾಡ್ಕೋಬೇಕು ಅಂದರೆ ಹೇಳ್ಬೇಕಂದ್ರೆ ಎರಡು ಟೀಮು ಚೆನ್ನಾಗಿ ಆಡಿದ್ದಾರೆ. ಯಾರು ಕೆಡ್ದಾಗ ಆಡಿದಾರಂತ ಏನು, ಇಂಡಿಯಾ ಒಂಚೂರು ಬ್ಯಾಟಿಂಗಲ್ಲಿನ ಚೂರು ಸ್ವಲ್ಪ ಇದು ತೋರಿಸಿದ್ರೆ ವಿನ್ ಆಗೋಗ್ತಿತ್ತು. ಏನೋ ಮಾಡೋಕ್ಕಲ್ಲ, ಬಿಟ್ಟಾಕಿ. ಚೆನ್ನಾಗಿತ್ತು ಮ್ಯಾಚ್. ಆದರೆ ಒನ್ ಸೈಡೆಡ್ ಅಂತೂ ಮ್ಯಾಚ್ ಇರಲಿಲ್ಲ ಗುರು. ಸೈಕ್ ಆಗೋಯ್ತು ಮಾತ್ರ ಮ್ಯಾಚು. ಯಾವ ಟೀಮ್ಗಾರ ಹೋಗ್ಬೋದಿತ್ತು. ಅದೇ ಥರನೇ ಆಯಿತು. ಲಾಸ್ಟ್ ಬಾಲ್ವರೆಗೇನು ಹೋಗಲಿಲ್ಲ. ಇನ್ನೂ 13 ಬಾಲ್ ಬಾಕಿ ಇತ್ತು. ಒಂದೇ ಒಂದು ರನ್ ಹೊಡಿಬೇಕಿತ್ತು. ಶಿವಮ್ ದುಬೆ, ಅಸಲಂಕದವ್ರನ್ನ ಮೆಚ್ಕೋಬೇಕು. ಬಾಲಿಂಗು ಏನು ಗುರು ಮಾಡಿದವ. ಆ ಪಾರ್ಟ್ ಟೈಮ್ ಬಾಲರು 9 ಓವರ್ ಹಾಕ್ಬಿಟ್ಟು 3 ವಿಕೆಟು, 3 ಅದು ಕ್ರೂಷಿಯಲ್ ವಿಕೆಟ್ಸ್ಗಳು ನಿಮಗೆ. ಅಕ್ಷರ್ ಪಟೇಲ್, ಸೆಟ್ ಆಗಿರೋ ಅಕ್ಷರ್ ಪಟೇಲು, ಶಿವಮ್ ದುಬೆ ವಿಕೆಟು, ಆಮೇಲೆ ಲಾಸ್ಟಲ್ಲಿ ಹರ್ಷದೀಪ್ ಸಿಂಗು LBW ಮಾಡಿದ್ದು ಸೈಕಾಗಿ ಮಾಡಿದ್ರು. ಕ್ಯಾಪ್ಟನ್ ಬೇರೆ ಅವರೇ ಇಲ್ಲಿ ಮುಂದೆ ಬಂದು ಲೀಡ್ ಮಾಡಿ ಶ್ರೀಲಂಕಾನ ಟೈ ಮಾಡ್ತಿದ್ದಾರೆ. ಅವ್ರಿಗೊಂದು ಕಂಗ್ರ್ಯಾಟ್ಸ್ ಹೇಳಲೇಬೇಕು. ಸೈಕಾಗಿ ಮಾಡಿದ್ರು ಮಾತ್ರ. ಬಾಲಿಂಗು ಬೆಂಕಿ ಬಾಲಿಂಗ್ ಮಾಡಿದ್ರು. ಅಷ್ಟೇ ಒಂದೇ ಒಂದು ರನ್ ಬೇಕಿರುತ್ತೆ. ಶಿವಮ್ ದುಬೇನೂ ಅಷ್ಟೇ ಒಂದು ಬೌಂಡ್ರಿ ಹೊಡಿತಾರೆ, ಆಮೇಲೆ 1 ರನ್ ಬೇಕಿರುತ್ತೆ. ಅದ್ರ ನೆಕ್ಸ್ಟ್ ಬಾಲು LBWಗೆ ಅಪೀಲ್ ಮಾಡ್ತಾರೆ ಶ್ರೀಲಂಕಾ ಟೀಮ್ ಅವರು. ಆದರೆ ಅಂಪೈರ್ ಕೊಡಲ್ಲ. ಆಮೇಲೆ ಇರೋದಲ್ವಾ ಮೇನ್ ವಿಕೆಟ್ ಅಂತ ರಿವ್ಯೂ ತೊಗೊತಾರೆ ಶ್ರೀಲಂಕಾದವರು. ಸೊ ಅದು ಹಿಟ್ಟಿಂಗ್ ದ ವಿಕೆಟ್. ಸೊ ಅದಕ್ಕೆ ಶಿವಮ್ ದುಬೆ ವಾಪಸ್ ಹೋಗೋಕ್ಕಾಗುತ್ತೆ. ಆಮೇಲೆ ಇನ್ನೂ 13 ಬಾಲ್ ಇತ್ತು. ಟೈಮ್ ತಗೋಬೋದಿತ್ತು ನಮ್ಮ ಹರ್ಷದೀಪ್ ಸಿಂಗ್ ಅವರು. ಒಡೆಯ ಲೈಕ್ ಡಿಫೆನ್ಸೇ ಮಾಡೋಕೆ ಹೋಗ್ತಾರೆ. ಆದರೆ ಅವರಿಗೆ ಆ ಕಂಡೀಷನಲ್ಸ್ ಆಡೋಕೆ ಹೆಂಗೆ ಬಾಲ್ ಯಾವ್ದಾರು ಟರ್ನ್ ಆಗುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ಏನು ಮಾಡೋಕ್ಕಲ್ಲ, LBW ಹೋಗ್ತಾರೆ. ಅದಕ್ಕೆ ಡ್ರಾ ಆಗುತ್ತೆ ಮ್ಯಾಚು. ನಿಮಗೆ ಯಾಕೆ ಸೂಪರ್ ಓವರ್ ಆಡಿಸಿಲ್ಲ ಅಂದರೆ ನಿಮಗೆ ಇದು T20 ಅಲ್ಲ. ಸೊ ಅದಕ್ಕೆ ಇದೇನು ನಿಮಗೆ ವರ್ಲ್ಡ್ ಕಪ್ಪಲ್ಲಿ ಫೈನಲ್ಸ್ ಇರುತ್ತಲ್ಲ, ಆವಾಗ ಮಾತ್ರ ನಿಮಗೆ ಈ ಥರ ಸೂಪರ್ ಓವರೆಲ್ಲ ಆಡಿಸೋದು. ಇಂಪಾರ್ಟೆಂಟ್ ಮ್ಯಾಚಸ್ಸು ನಿಮಗೆ ODIಲೆಲ್ಲ ಈ ಥರ ಟೈಮ್ ವೇಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಟೈ ಅಂತ ಡಿಸೈಡ್ ಮಾಡೋಗ್ತಾರೆ. ಇನ್ನು 2 ಮ್ಯಾಚ್ ಇದೆ. ಭಾನುವಾರ ಇರೋ ಸೆಕೆಂಡ್ನೇ ಮ್ಯಾಚು. ಸೊ ಆ ಮ್ಯಾಚು ಇಂಡಿಯಾ ತಿರ್ಗಾ ಸ್ಟ್ರಾಂಗಾಗಿ ಬರ್ತಾರೆ ಅಂದ್ಕೊಂಡಿದ್ದೀನಿ. ಗೌತಮ್ ಗಂಭೀರ್ ಇವತ್ತು ಎಲ್ಲರೂ ಕ್ಲಾಸ್ ತಾಂತಾರೆ. ಕ್ಲಾಸ್ ಏನು ತಾಣಂಗಿಲ್ಲ, ಚೆನ್ನಾಗೇ ಆಡಿದ್ರು. ಪಿಚ್ಚು ಒಂದು ಸ್ವಲ್ಪ ಕಿರಿಕಾಗೇ ಇತ್ತು, ಸಖತ್ತಾಗಿ ಟರ್ನ್ ಆಗ್ತಾ ಇತ್ತು. ಸೊ ಅದಕ್ಕೆ ನಮ್ಮ ಇಂಡಿಯನ್ ಬ್ಯಾಟರ್ಸ್ಗೆ ಕಷ್ಟ ಆಯಿತು. ಇನ್ನೂ ಚೂರು ಚೆನ್ನಾಗಿ ಆಡ್ಬೋದಿತ್ತು ನಮ್ಮ ಲೈಕ್ ಎಸ್ಪೆಷಲಿ ಶ್ರೇಯಸ್ ಅಯ್ಯರು ಮತ್ತು ಶುಭ್ಮನ್ ಗಿಲ್ಲು ತಟ್ಟಾಡ್ತಾರಪ್ಪ. ಶುಭ್ಮನ್ ಗಿಲ್ಲು ಏನೋ ಗೊತ್ತಿಲ್ಲ, ಬಿಟ್ಟಾಕಿ. ರಿಷಬ್ ಪಂತ್ ಆಡಿಸ್ಬೋದಿತ್ತು. ಒಬ್ಬ ಲೆಫ್ಟ್ ಹ್ಯಾಂಡರ್ ಕಮ್ಮಿ ಇದ್ರು ಅನ್ಕೊತೀನಿ ನನ್ನ ಪ್ರಕಾರ. ನೋಡೋಣ. ಮತ್ತು ಇವರಿಗೆ ಅಪ್ ದ ಆರ್ಡರ್ ಯಾಕೆ ಕಳಿಸಿದ್ರು ಅಂತ ಗೊತ್ತಿಲ್ಲ ನನಗೆ. ವಾಷಿಂಗ್ಟನ್ ಸುಂದರ್ನ ಅವರು ನಿಮಗೆ ಲೋಡ್ ಆನ್ ಆಡಿದವರೇ ಚೆನ್ನಾಗಿ ಆಡ್ತಾರೆ ನಿಮಗೆ. ಸೊ ಅವ್ರನ್ನ ಲೋಡ್ ಆನ್ ಆರ್ಡರ್ ಇಟ್ಕೊಂಡ್ರೆ ಚೆನ್ನಾಗಿ ಆಡ್ತಾರೆ ನನ್ನ ಪ್ರಕಾರ. ನೋಡೋಣ ಟೀಮ್ ಇಂಡಿಯಾದೇನು ಸ್ಟ್ರಾಟಜಿ ಇರುತ್ತೆ ಅಂತ. ಸೊ ಇಷ್ಟ ಆಗಿತ್ತು ಮ್ಯಾಚು. ಏನು ನಮ್ಮ ಹತ್ರ ಸೈಕಾಗಿತ್ತು ಮ್ಯಾಚು. ಅದಕ್ಕೆ ಲಾಂಗ್ ಆಫ್ ಫಾರ್ಮೆಟು. ನಿಮಗೆ ಟೆಸ್ಟ್ ಮ್ಯಾಚು ಅಷ್ಟೇ ಈ ಥರ ಕಂಡೀಷನ್ ನಿಮಗೆ ವಿಕೆಟ್ಗಳು ಬೀಳ್ತಾ ಇರುತ್ತೆ. ಮತ್ತು ನಿಮಗೆ 20 ಬಾಲಿಗೆ ಇನ್ನೂ 40 ಬಾಲ್ ಇರುತ್ತೆ. 20 ರನ್ ಹೊಡಿಬೇಕು. ಅವಾಗ 8 ವಿಕೆಟ್ ಕೈಯಲ್ಲಿರುತ್ತೆ ಅಂದ್ಕೊಳ್ಳಿ. ಆವಾಗ ODI ಮತ್ತು ಟೆಸ್ಟ್ ಮ್ಯಾಚ್ಗಳು ಬೆಂಕಿ ಥರ ಇರುತ್ತೆ. ಹೆಂಗಿರುತ್ತೆ ಅಂದರೆ ಹೆಂಗೆ ವಿಕೆಟ್ ಹೋದರೆ ಹಿಂಗಾಗ್ಬಿಡುತ್ತೆ. 1 ರನ್ ಹೊಡಿಬೇಕು. ಒಂದೊಂದು ರನ್ನು ಅವಾಗ ಎಷ್ಟು ಕಷ್ಟ ಕ್ರಿಕೆಟಲ್ಲಿ ಹೊಡೆಯೋದಂತ ಗೊತ್ತಾಗುತ್ತೆ. ಸೊ ಅದೇ ಥರ ಆಯಿತು ಇವತ್ತು. ಕ್ರೇಜಿ ಇತ್ತು ಮ್ಯಾಚು. ಇಂಡಿಯಾ ಸಂಡೇ ಕಮ್ಬ್ಯಾಕ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.